ಹೆಲೋ ಮಾಮ್ಸ್ ಆ್ಯಂಡ್ ಕಿಡೀಸ್, ವೆಲ್ಕಮ್ ಟು ಅವರ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ನಮ್ಮ ಚಾನಲಲ್ಲಿ ಟೊಮೆಟೊ ಪಿಕಲ್ನ ಮಾಡೋದು ತೋರಿಸ್ತಾ ಇದ್ದೀನಿ. ಒಂದು ಆರ್ಗ್ಯಾನಿಕ್ಕಾಗಿ ಏನು ಪ್ರಿಸರ್ವೇಟಿವ್ಸ್ ಆ್ಯಡ್ ಮಾಡ್ದಿರಂಗೆ, ಟೇಸ್ಟಿಂಗ್ ಪೌಡರ್ಸ್ ಆ್ಯಡ್ ಮಾಡ್ದಿರಂಗೆ ನಾವು ಮನೆಯಲ್ಲೇ ಆರ್ಗ್ಯಾನಿಕ್ಕಾಗಿ ಟೊಮೆಟೊ ಪಿಕಲ್ನ ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ತೋರಿಸ್ತೀನಿ. ತುಂಬ ಟೇಸ್ಟಿಯಾಗಿರುತ್ತೆ ಗೈಸ್, ಟ್ರಸ್ಟ್ ಮೀ. ಮಕ್ಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ನಾನಿಲ್ಲಿ 1.5 kg ಟೊಮೆಟೊಸ್ ತೊಗೊಂಡು ಸಾಲ್ಟ್ ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡಿಕೊಂಡು ನೀಟಾಗಿ ಡ್ರೈ ಕ್ಲಾತಲ್ಲಿ ಒರೆಸ್ಕೊಂಡ್ಬಿಟ್ಟು ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಟೊಮ್ಯಾಟೋಸ್ನೂ ಈ ಥರ ಕಟ್ ಮಾಡ್ಕೊಳ್ಳಿ. ತುಂಬ ಬೇಗನೆ ಆಗೋಗುತ್ತೆ ರೆಸಿಪಿ ಕೂಡ, ಹಾಫ್ ಆನ್ ಅವರಲ್ಲಿ ಕಂಪ್ಲೀಟ್ ಆಗೋಗ್ಬಿಡುತ್ತೆ. ಇದನ್ನು ನಾವು 1 ಮಂತ್ವರೆಗೂ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೋಬೋದು, ಒಂದು ಏರ್ ಟೈಟ್ ಕಂಟೈನರ್ ಬಾಕ್ಸಲ್ಲಿ ಹಾಕ್ಕೊಂಡು. ನಾವು ಎಷ್ಟೇ ಟೇಸ್ಟಿಯಾಗಿ ಸಾಂಬಾರು, ಪಪ್ಪು, ರಸಮ್ ಮಾಡಿದ್ರೂ ಕೂಡ ಒಂದಲ್ಲ ಒಂದಿನ ನಮ್ಮ ಬಾಯಿಗೆ ಸಪ್ಪೆ ಅನಿಸುತ್ತೆ. ಆ ಟೈಮಲ್ಲಿ ನಾವು ಈ ಥರ ಟೊಮೆಟೊ ಚಟ್ನಿ, ಟೊಮೆಟೊ ಪಿಕಲ್ ರೆಡಿಯಾಗಿದ್ದರೆ ಫಸ್ಟ್ ಇದರಲ್ಲಿ ಕಂಪ್ಲೀಟ್ ಮಾಡಿ ನಾವು ಮತ್ತೆ ಸಾರಿಗೋದ್ರೆ ನಮಗೆ ಬೋರ್ ಅನಿಸಲ್ಲ. ಸ್ಪೆಷಲಿ ಸಮ್ಮರಲ್ಲಿ ಏನು ತಿಂದ್ರೂ ಅಷ್ಟೊಂದು ರುಚಿಯಾಗಿರೋದಿಲ್ಲ. ಕಂಪಲ್ಸರಿ ನೀವು ಟ್ರೈ ಮಾಡಿ. ಇವಾಗ ಟೊಮ್ಯಾಟೋಸ್ ಕೂಡ ತುಂಬ ರೇಟ್ ಕಡಿಮೆ ಇದೆ. ಒಂದು ಪ್ಯಾನ್ ಹೀಟ್ ಆದಮೇಲೆ ಇಲ್ಲಿ 1 ಸ್ಪೂನಷ್ಟು ಮೆಂತ್ಯ ತೊಗೊಂಡಿದ್ದೀನಿ. ಮೆಂತ್ಯ ಹೀಟ್ ಆದಮೇಲೆ 1.5 ಸ್ಪೂನಷ್ಟು ಸಾಸಿವೆ ಯೂಸ್ ಮಾಡ್ತಾಯಿದ್ದೀನಿ. ಅದು ಕಲರ್ ಚೇಂಜ್ ಆಗಿದ ತಕ್ಷಣ ಪಕ್ಕಕ್ಕೆ ತಗೊಳ್ಳೋಣ. ಅದೇ ಪ್ಯಾನಲ್ಲೇ 1 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ನಾವು ಆಲ್ರೆಡಿ ಕಟ್ ಮಾಡ್ಕೊಂಡಿರೋ ಟೊಮೆಟೊನೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಟೊಮೆಟೊಸ್ ಕೂಡ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು, ಕಂಪಲ್ಸರಿ ಟ್ರೈ ಮಾಡಿ. ಮತ್ತು ಇಲ್ಲಿ ಒಂದು ದೊಡ್ಡ ನಿಂಬೆಹಣ್ಣು ಸೈಜಷ್ಟು ಹುಣಸೆ ಹಣ್ಣು ತಗೊಂಡು ಅದನ್ನು ಇದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡ್ಕೊಂಡ್ಬಿಡಿ ಗೈಸ್. ಬಿಸಿ ಬಿಸಿ ಅನ್ನಕ್ಕೆ ಮನೇಲಿ ಮಾಡಿರೋ ತುಪ್ಪ ಹಾಕ್ಕೊಂಡು ಈ ಪಿಕಲ್ ಹಾಕ್ಕೊಂಡು ತಿಂತಾಯಿದ್ರೆ ಮಕ್ಕಳು ಮಾತ್ರ ಬೇಡ ಅನ್ನೋದೇ ಇಲ್ಲ. ನಮ್ಮ ಮಕ್ಕಳಂತೂ ಇನ್ನೂ ಒಂದು ತುತ್ತು ಜಾಸ್ತಿ ತಿಂತಾರೆ ಈ ಟೊಮೆಟೊ ಪಿಕಲಲ್ಲಿ. ತುಂಬ ಟೇಸ್ಟಿಯಾಗಿರುತ್ತೆ ಗೈಸ್. ನಾವು ಮಕ್ಕಳಿಗೆ ಹೊರಗಡೆ ಫುಡ್ನ ಅವಾಯ್ಡ್ ಮಾಡಿದ್ರೆ ಮನೇಲಿ ಮಾಡಿರೋ ಫುಡ್ನ ತುಂಬ ಇಷ್ಟಪಟ್ಟು ತಿಂತಾರೆ, ಅದಂತೂ 100%. ಹೊರಗಡೆ ತಿನ್ನೋ ಫುಡ್ಗೆ ಜಂಕ್ಸ್ ಎಲ್ಲ ರೂಢಿ ಆಗಿರೋ ಮಕ್ಕಳಿಗೆ ಮನೆ ಫುಡ್ ನೀವು ಎಷ್ಟಾದರೂ ಟೇಸ್ಟಿಯಾಗಿ ಮಾಡಿಕೊಡಿ, ಇಷ್ಟ ಆಗಲ್ಲ. ಸೊ ದಯವಿಟ್ಟು ಸ್ವಲ್ಪ ಹೊರಗಡೆ ಫುಡ್ನ ಅವಾಯ್ಡ್ ಮಾಡಿ ಮಕ್ಕಳಿಗೆ. ಸ್ಪೆಷಲಿ ಇನ್ನು ಸಮ್ಮರಲ್ಲಂತೂ ಇನ್ನೂ ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ನೋಡಿ, ಈ ಥರ 50% ಬೆಂದಿದೆ ಟೊಮೆಟೊಸ್ ಎಲ್ಲನೂ, ಆಲ್ಮೋಸ್ಟ್ ಬೆಂತಾ ಇದೆ. ಆ ಟೈಮಲ್ಲಿ ನಾವು ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಸೇರಿಸೋಣ. ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಅಚ್ಚ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಒಂದು 3 ಟೇಬಲ್ ಸ್ಪೂನ್ ಹಾಕಿದ್ದೀನಿ. 1 ಸ್ಪೂನಷ್ಟು ಅರಿಶಿನ ಪುಡಿ, ಒಂದು ಚಿಕ್ಕ ಬೆಳ್ಳುಳ್ಳಿ ಗಡ್ಡೆ ಫುಲ್ ಹಾಕಿದ್ದೀನಿ. ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅಚ್ಚ ಖಾರದ ಪುಡಿ ನೋಡಿ, ಮಕ್ಕಳು ಖಾರ ಕಡಿಮೆ ತಿಂತಾರೆ ಅಂದರೆ ಇನ್ನು ಸ್ವಲ್ಪ ಖಾರ ಕಡಿಮೆನೇ ಯೂಸ್ ಮಾಡ್ಕೊಳ್ಳಿ. ನಾವಿಲ್ಲಿ ತುಪ್ಪದಲ್ಲಿ ತಿನ್ನೋದ್ರಿಂದ ಖಾರ ಕಡಿಮೆನೇ ಅನಿಸುತ್ತೆ ತುಪ್ಪ ಹಾಕೋದ್ರಿಂದ. ಸೊ ಇಷ್ಟು ಖಾರ ಹಾಕಿದ್ರೆ ಕರೆಕ್ಟಾಗಿ ಸರಿ ಹೋಗುತ್ತೆ. ಇಲ್ಲಾಂದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ, ಮಕ್ಕಳು ತಿನ್ನಲ್ಲ ಅಂತ ಅಂದ್ಕೊಂಡ್ರೆ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಮಿಕ್ಸ್ ಮಾಡಿಕೊಂಡು ನಾವು ಆಲ್ರೆಡಿ ಮೆಂತ್ಯ ಮತ್ತು ಸಾಸಿವೆನ ಪೌಡರ್ ಮಾಡ್ಕೊಂಡಿದ್ವಲ್ವ, ಆ ಪೌಡರ್ನ ಇದರಲ್ಲಿ ಆ್ಯಡ್ ಮಾಡ್ತಾಯಿದ್ದೀವಿ. ಫಸ್ಟೇ ಡ್ರೈ ಫ್ರೈ ಮಾಡಿಟ್ಕೊಂಡಿರೋ ಮೆಂತ್ಯ ಸಾಸಿವೆನ ಮಿಕ್ಸಿ ಮಾಡಿಕೊಂಡು ಹಾಕಿರೋ ಪೌಡರ್ ಇದು. ಇದು ಮಸ್ಟ್ ಆ್ಯಂಡ್ ಶುಡ್ ಹಾಕಿ, ಇದು ಹಾಕಿದ್ರೇ ಆ ಪಿಕಲ್ಗೆ ಟೇಸ್ಟ್ ಬರುತ್ತೆ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಸ್ಟವ್ ಆಫ್ ಮಾಡಿ ಒಂದು ಹಾಫ್ ಆನ್ ಅವರ್ ಆರಕ್ಕೆ ಬಿಟ್ಬಿಡಿ. ಅದನ್ನು ಫುಲ್ಲು ತಣ್ಣಗಾಗಬೇಕು. ಅದು ತಣ್ಣಗಾದಮೇಲೆ ಈ ಥರ ಮಿಕ್ಸಿ ಮಾಡ್ಕೊಂಡ್ಬಿಡಿ, ನೀಟಾಗಿ ನುಣ್ಣಗೆ ಮಿಕ್ಸಿ ಮಾಡ್ಕೊಂಡ್ಬಿಡೋಣ. ರೆಡಿಯಾಗಿದೆ ಈಗ ಇದು ಕೂಡ. ಇವಾಗ ಇದಕ್ಕೆ ಒಗ್ಗರಣೆ ಮಾಡೋಣ. ಒಂದು ಪ್ಯಾನ್ ಇಟ್ಕೊಂಡು ಸ್ವಲ್ಪ ಆಯಿಲ್ ಜಾಸ್ತಿನೇ ಹಿಡಿಯುತ್ತೆ ಪಿಕಲ್ಸ್ ಅಂದರೆ. ಇದಕ್ಕೆ ಇನ್ನೂ ಸ್ವಲ್ಪ ಆಯಿಲ್ ಹಾಕ್ಬೋದು, ನಾನು ಕಡಿಮೆನೇ ಯೂಸ್ ಮಾಡಿದ್ದೀನಿ. ಬಿಕಾಸ್ ಸಮ್ಮರಲ್ಲಿ ನಾವು ಯೂಸ್ ಮಾಡೋದ್ರಿಂದ ಆಯಿಲ್ ಸ್ವಲ್ಪ ಕಡಿಮೆ ಯೂಸ್ ಮಾಡೋದೇ ಬೆಟರು. ಆಯಿಲ್ ಹೀಟ್ ಆದಮೇಲೆ 1 ಸ್ಪೂನಷ್ಟು ಸಾಸಿವೆ, ಒಂದು 2 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಅದಾದಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು ದೊಡ್ಡ ಗಡ್ಡೆಯಷ್ಟು ಬೆಳ್ಳುಳ್ಳಿ ಫುಲ್ ಯೂಸ್ ಮಾಡ್ತಾಯಿದ್ದೀನಿ. ಅದನ್ನು ಸ್ವಲ್ಪ ಲೈಟಾಗೆ ಜಜ್ಕೊಂಡು ಹಾಕ್ಕೊಂಡಿದ್ದೀನಿ. ಒಂದು 3ರಿಂದ 4 ಬ್ಯಾಡಗೆ ಮೆಣಸಿನ್ಕಾಯಿನ ಹಾಕ್ಕೊಂಡು ಚೆನ್ನಾಗೆ ಫ್ರೈ ಮಾಡ್ಕೊಳ್ಳಿ. ಅದನ್ನು ಕಲರ್ ಚೇಂಜ್ ಆಗೋವರೆಗೂ. ತುಂಬ ಟೇಸ್ಟಿಯಾಗಿರುತ್ತೆ ಗೈಸ್ ಈ ಟೊಮೆಟೊ ಪಿಕಲ್ ಅಂತೂ. ನಾವು ಹೊರಗಡೆ ತರೋದಕ್ಕಿಂತ ಮನೇಲಿ ಈ ಥರ ನಾವು ಹೈಜೀನಾಗಿ ಮಾಡ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದು. ಲಾಸ್ಟಲ್ಲಿ ನಾನು ಒಂದು ½ ಟೀ ಸ್ಪೂನಷ್ಟು ಇಂಗು ಯೂಸ್ ಮಾಡಿದ್ದೀನಿ. ಇಂಗು ಈಸ್ ಟೋಟಲಿ ಆಪ್ಷನಲ್, ನಿಮ್ಗೆ ಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ನಮಗೆ ಇಷ್ಟ ಇಂಗು ಯೂಸ್ ಮಾಡೋದ್ರಿಂದ ಆ ಸ್ಮೆಲ್. ಇದೀಗ ಫ್ರೈ ಆಗಿರೋದು ರೆಡಿ ಆಗಿದೆ. ನಾವು ಇವಾಗ ಆಲ್ರೆಡಿ ಮಿಕ್ಸಿ ಮಾಡ್ಕೊಂಡಿರೋ
ಟೊಮೆಟೊ ಪಿಕಲ್ನ ಇದಕ್ಕೆ ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಮಿಕ್ಸಿ ಮಾಡಿಕೊಂಡು ಆ್ಯಡ್ ಮಾಡ್ತೀವಲ್ವ, ಆ ಮಿಕ್ಸಿ ಮಾಡ್ಕೊಳ್ಳೋದ್ರಲ್ಲಿ ದ ನೀಟಾಗಿ ಮಿಕ್ಸಿ ಮಾಡ್ಕೋಬೇಕು, ಅಂದರೆ ನುಣ್ಣಗೆ ಮಿಕ್ಸಿ ಮಾಡ್ಕೊಂಡ್ಬಿಡಿ, ಆವಾಗಲೇ ಟೇಸ್ಟ್ ಚೆನ್ನಾಗಿರುತ್ತೆ ಪಿಕಲ್ ಟೇಸ್ಟ್ ಅನ್ನೋದು. ಈ ಥರ ಒಗ್ಗರಣೆಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಟೇಸ್ಟಿ ಪಿಕಲ್ ರೆಡಿ ಆದಂಗೆ. ಈಗ ಸರ್ವ್ ಮಾಡ್ಕೊಂಡ್ಬಿಡೋಣ ಗೈಸ್. ಮಸ್ಟ್ ಆ್ಯಂಡ್ ಶುಡ್ ನಾನು ಟ್ರೈ ಮಾಡೋ ರೆಸಿಪಿ ಅಂತಲೇ ಹೇಳ್ತೀನಿ ಇದು. ರೆಡಿ ಆಗಿದೆ, ಇದು ಸರ್ವ್ ಮಾಡ್ಕೊಂಡ್ಬಿಡೋಣ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.